ಹೆಲೋ ಗೈಸ್, ನಾವೀಗ ಕೇರಳ ಮುನ್ನಾರ್ ಟ್ರಿಪ್ಪಿಗೆ ಹೊರಟಿದ್ದೀವಿ. ಈಗ ನಾವೀಗ SMVT ರೈಲ್ವೆ. ಹಲೋ ಗೈಸ್, ನಮ್ಮ ಪ್ರಯಾಣ ಕೇರಳ ಮುನ್ನಾರ್ಗೆ ಶಿವಮೊಗ್ಗದಿಂದ ಶುರುವಾಯಿತು. ಮಂಗಳೂರಿಂದ ಟ್ರೈನ್ ಟಿಕೆಟು ಎಲ್ಲ ಫುಲ್ಲಾಗಿತ್ತು ಅಂತ ಹೇಳಿಬಿಟ್ಟು ಶಿವಮೊಗ್ಗ ಟು ಬೆಂಗಳೂರು ಹೋಗಿ ತದನಂತರ ಬೆಂಗಳೂರು ಟು ಮುನ್ನಾರ್ ಆಗಿದ್ದು. ಅವ್ರ ಮನೆ ಡಕ್ಕಿತ್ತಂತೆ, ಸುಮಾರು ಡಕ್ಕಿತ್ತಂತೆ. ಮನೆ ಮುಂದೆಲ್ಲ ಗಲೀಜು ಮಾಡೋದಂತೆ, ಇವ್ನು ಕ್ಲೀನ್ ಮಾಡೋದಂತೆ. ಮತ್ತೆ ಅಂತ ಹೇಳ್ತಿದ್ದೇವೆ, ಅನಕೊಂಡ ಹೆಬ್ಬಾವು ಫೈಟಿಂಗ್. ಅನಕೊಂಡ ಮನೆಯಿಂದ ಅನಕೊಂಡ ಹೆಬ್ಬಾವು ಫೈಟಿಂಗ್ ಮತ್ತೆ ಹೇಳೋದು. AC ಬೋಗಿಯಿಂದ ಓಡ್ ಬರ್ತಿದ್ದಾರೆ. ಶಿವಮೊಗ್ಗದಿಂದ ಬೆಂಗಳೂರು ಹೋಗ್ತಾ ಅರಸೀಕೆರೆಯಲ್ಲಿ ಒಳ್ಳೆ ತಿಂಡಿ ಮಾಡಿಬಿಟ್ಟು ನಾವು ಮುಂದೆ ಹೋದ್ವಿ. ಈಗ ಗಗನ್ ಅಡಿಗ ಅವರು ಅವರ ಸೀಟ್ಗೆ ವಾಪಸ್ ಹೋಗ್ತಾ ಇದ್ದಾರೆ. ಹೋಗಿನೇ ಬೇರೆ ಗೈಸ್, ಸ್ಯಾಡ್ ಲೈಫ್ ಆಗಿದೆ. ಈಗ DT ಬಂದು ಬೇರೆಯವ್ರಿಗೆ ಟಿಕೆಟ್ ಕೊಟ್ಬಿಟ್ರು. ಸೊ ಈಗ ಬ್ಯಾಕ್ ಟು D2 ಬೋಗಿಗೆ ಹೋಗ್ತಾ ಇದ್ದಾರೆ ಗಗನ್ ಅಡಿಗ ಅವರು. ಬೆಂಗಳೂರಿಗೆ 12 ಗಂಟೆಗೆ ರೀಚ್ ಆದ್ವಿ. ಅಲ್ಲಿ ಒಂದು 5 ಗಂಟೆ ಹಾಗೆ ಹೀಗೆ ಸುತ್ತಾಡಿ 7 ಗಂಟೆಗೆ ಟ್ರೈನ್ ಇದ್ದಿದ್ದು. ಬೆಂಗಳೂರಲ್ಲಿ ಮೆಟ್ರೋವನ್ನು ಹಿಡಿದು SMVT ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಆ ರೈಲ್ವೆ ಸ್ಟೇಷನ್ನು ಭಾಳ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಒಂದು ಏರ್ಪೋರ್ಟ್ ರೀತಿ ಕನ್ಸ್ಟ್ರಕ್ಷನ್ ಆಗಿದೆ. ನೀವು ಹೋದರೆ ಬೆಂಗಳೂರಿಗೆ SMVTಗೆ ಒಂದ್ಸಲಿ ನೋಡಿ, ಚೆನ್ನಾಗಿದೆ ಭಾಳ. ಹೆಲೋ ಗೈಸ್, ನಾವೀಗ ಕೇರಳ ಮುನ್ನಾರ್ ಟ್ರಿಪ್ಪಿಗೆ ಹೊರಟಿದ್ದೀವಿ. ಈಗ ನಾವೀಗ SMVT ರೈಲ್ವೆ ಸ್ಟೇಷನಲ್ಲಿದ್ದೀವಿ. ನೋಡ್ಬೋದು ನೀವು, ನಾವೀಗ SMVT ರೈಲ್ವೆ ಸ್ಟೇಷನಲ್ಲಿದ್ದೀವಿ. SMVT ರೈಲ್ವೆ ಸ್ಟೇಷನಲ್ಲಿದ್ದೀವಿ. ದಿಸ್ ಇಸ್ ಅವರ್ ಬಾಯ್ ಅಡಿಗ. ಸುಬಾ ಕೇಸರಿ ಪೆಮಲ್ ಬೋಲೋ ಸುಬಾ ಕೇಸರಿ ಮ್ಯಾನ್ ಹೂ ಪ್ಲಾನ್ ದ ಟ್ರಿಪ್. ನಾವೀಗ ಹೊರಟಿದ್ದೀವಿ. ನೀವು ಬಿಗಿನಿಂಗ್ ನೋಡಿ, ಇದು ನಮ್ಮ ಬೋಗಿ, ಇದು ನಮ್ಮ ಪ್ಲಾಟ್ಫಾರ್ಮ್. ಚಿರಂತ್ ಇರ್ಬರಣ ಕಳ್ಸಿಕೊಟ್ಟಾಗ ಬಂದಿದ್ದೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ಗಳಲ್ಲಿ ಸಿಗ್ತದೋ ಆ ಭಗವತ್ ಗೊತ್ತು. ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. ನಿಮ್ಮ ಮಕ್ಕಳು ತಣ್ಣಗ ಇರಲಿ. ದೀಸ್ ಆರ್ ಮೈ ಬಾಯ್ಸ್. ವಿ ಆರ್ ಗೋಯಿಂಗ್. ನಮಸ್ಕಾರ ಫ್ರೆಂಡ್ಸ್, ಈಗ ನಾವು ಮುನ್ನಾರ್ಗೆ ಹೊರಟಿದ್ದೀವಿ. ನಾವು 7 ಗಂಟೆ ಬಸ್ಸಿಗೆ ಕಾಯ್ತಾ ಇದ್ದೀವಿ 6 ಗಂಟೆಯಿಂದ. ಧನುಷ್ ಅವರೇ, ನಿಮ್ಮ ಅಭಿಪ್ರಾಯ ಏನು ಇಲ್ಲಿಗೆ ಬಂದಿದ್ದಕ್ಕೆ? ಈಗ ಚಳಿ ಇಲ್ಲ, ಏನಿಲ್ಲ ಕಣ್ರಿ, ಶೀತ ಆಗ್ತಿದೆ. ಇನ್ನು ಮುನ್ನಾರಿಗೆ ಹೋಗಿಲ್ಲ ಕಣ್ರಿ, ಅದಕ್ಕೆ ಶೀತ ಆಗ್ತಿದೆ ಅಂತ, ಚಳಿ ಇಲ್ಲ ಅಂತ. ನಿಮ್ಮ ದರ್ಶನ್ ಅವರೇ? ನಾವು ಇಲ್ಲಿ ಎರ್ನಾಕುಳಂ ಬಸ್ ಸ್ಟ್ಯಾಂಡ್ ಅಲ್ಲಿ ನಾವು ಬಸ್ಸಿಗೆ ಕಾಯ್ತಾ ಇದೀವಿ. ಒಂದು ಕ್ಷಣ ಇದ್ರಲ್ಲಿ ನಾವು ನಮ್ಮ ಬಸ್ ಅನ್ನ ಮಿಸ್ ಮಾಡ್ಕೊಂಡು 1 ಗಂಟೆ ಕಾಯುವ ಪರಿಸ್ಥಿತಿಗೆ ಬಂದಿದ್ದೀವಿ. ತುಂಬಾ ಸೊಳ್ಳೆ ಇದೆ, ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ನಿಮ್ಮ ಅಭಿಪ್ರಾಯ ಹೇಳ್ರಿ ಇಬ್ರು ಸೇರಿ. ಗೈಸ್, ತುಂಬಾ ಸೊಳ್ಳೆ ಇದೆ ನೋಡಿ, ಈ ತರ ಹಿಡಿತಾ ಇದಾರೆ. ತುಂಬಾ ಸೊಳ್ಳೆ ಇದೆ. ಬಸ್ ಬೇರೆ 1 ಗಂಟೆ ಲೇಟು, ಕಾಯ್ತಾ ಇದೀವಿ. ನೋಡೋಣ ಏನಾಗುತ್ತೆ ಅಂತ. ಬೇರೆ ನೀರು ನೋಡಿ, ನಮ್ಮ ಫ್ರೆಂಡ್ ದರ್ಶನ್ ಅಂತ ಮಂಗನ ತರ ಟುಪ್ಪಿ ಮಂಗನ ಹಿಡಿಯೋಣ. ಬೆಳಗ್ಗೆ ಮ್ಯಾಡಂಗಲ್ಸ್ ತಿಂತಿದ್ದೀನಿ. ಹಾಗೆ ಹೀಗೆ ಅಂತ ಹೇಳಿ ಬಸ್ಸಲ್ಲಿ 5 ಗಂಟೆ ಜರ್ನಿ ಮಾಡಿ ಎರ್ನಾಕುಲಮಿಂದ ಮುನ್ನಾರ್ಗೆ ಬಂದ್ವಿ. ಅದಾದ್ಮೇಲೆ ಅಲ್ಲಿ ಒಂದು ಜೀಪಲ್ಲಿ ಸುತ್ತಮುತ್ತಲಿನ ನಮ್ಮ ಸ್ಟೇಗೆ ಹೋಗೋ ದಾರಿ ಮಧ್ಯೆ ಇರೋ ಒಂದಿಷ್ಟು ವ್ಯೂ ಪಾಯಿಂಟ್ಸ್ಗಳನ್ನ ನೋಡ್ಕೊಂಡು ಸ್ಟೇಗೆ ಹೋದ್ವಿ. 8-4 ಅಲ್ಲ 36 8-4 ಅಲ್ಲ 36 ಹಾ 8-5 8 40 8 ಅಂದ್ರೆ ಎಷ್ಟು? 50 ರೂಪಾಯಿ. ನಾನು ಕೇಳಿದ್ರೆ 50 ರೂಪಾಯಿ. ಹಾಯ್ ಗೈಸ್, ಈಗ ಒಂದು ವ್ಯೂ ಪಾಯಿಂಟ್ ನೋಡಕ್ ಬಂದಿದ್ದೀವಿ. ಸ್ಟೇಯಿಂದ ಬಂದ್ವಿ.
ನಾನೊಬ್ಬ ಫೋಟೋ ತೆಗಿಯೋಕ್ಕೆಲ್ಲ ಈ ಅಂತ ಕಂಡ್ಬಿಡ್ತೀಯಾನೆ. ಇಲ್ಲೊಬ್ಬ ಫೋಟೋ ತೆಗಿತೀಯಾನೆ. ಇಲ್ಲ ನೋಡ ಮರೆ ಮೊಬೈಲ್ ಮನೇಲೆ ನೋಡ್ಬೋದು. ಏ ಸಾಕು अबे जल्दी बोल, कल सुबह पनवेल निकलना है. ಬಾರ ಈಚೆ. ಸೋಷಿಯಲ್ ಲೈಫ್ ಇಂಪಾರ್ಟೆಂಟ್. ಹ್ಞೂ ಮರೆಯ ಇಲ್ಲ ನಿನ್ನೆ ಅನ್ನದ ಪಾಯಸ ತಿಂದು ನಂಗೆ ಎಲ್ಲ ಬೇಜಾರು ಬರುತ್ತೆ ಈಗ. ಇಲ್ವೋ ಅಲ್ಲ ನಮ್ಮ ಹಾಸ್ಟೆಲ್ ಹೋಗಿ ಕೂತ್ಕೊಳ್ಳೋಣ. ಅಷ್ಟೊತ್ತಿಗೆ ಮುಗಿದಿರ ಪಕ್ಕ 6:28ಕ್ಕೆ. ಅವರು ಯಥಾ ಪ್ರಕಾರ ಮಂಗನಾಟ ಶುರು ಮಾಡಿದ್ದಾರೆ ನೋಡ್ಬೋದು. ಹಲೋ ಗಾಯ್ಸ್, ಈಗ ನಾವು ಸ್ಟೇ ಆಗೋಕ್ಕೆ ಬಂದಿದ್ದೀವಿ. ಹಾಸ್ಟೆಲರ್ ಅಂತ ಇಲ್ಲೇ ಮುನ್ನಾರಲ್ಲಿ ಪ್ಲೇಸ್ ಇರೋದು. ರೂಮ್ಸ್ ನೋಡಿ ಹೇಗಿದೆ, ಭಾಳ ಚೆನ್ನಾಗಿದೆ. ಒಳ್ಳೆ ವ್ಯೂ ಪಾಯಿಂಟ್ ಇದೆ ನೋಡಿ. ಇದೊಂದಾಯ್ತು, ಇನ್ನೂ 4 ಬೆಡ್ಡಿಂದಿದೆ. ಸೆಟ್ಲ್ ಆಗ್ತಿದ್ದಾರೆ. General knowledge. Many Indians prefer to go to Thailand. Yeah, for that particular It's bucket list. bucket list for many Indians. Also for Yes, many and there is happy ending people age from 50 above. Yeah. Uncle. Yes, you know, I met the guy on the plane with me. I went from London to Shanghai to Bangkok, and he was like, oh yeah, he's maybe 50, 60, and he's going to Pattaya. Pattaya, yeah. Pattaya is filled with Indians nowadays. Age is just a number. Nice expression. I mean, I'm not sure how, if I was a Thai woman in Pattaya, I'm not sure how I would feel about that expression. How many countries you travel till now? Well, when you come to Europe, you know, the flight is expensive, but then afterwards, then they're cheap. So, you know, you can do a lot of flying to Italy. So you have to have the AI on the private server. So I think the software that you can download, and with OpenAI, you know, like I've used OpenAI, and you know, it's on you share the information with them. But if you're in a business, you don't want to share the information with OpenAI. You want to protect the information. So yeah, you need the offline AI. Have you created any agents using LLM? Like, you know, for like chatting. Yeah, like Aklan, online game. Yeah. Did you know D-Boss? Did you know? Do you know? ಈ ನನ್ನ ಮಕ್ಕಳು ಒಂದೊಂದಲ್ಲ ನಮ್ಮ ಧನುಷ್ ಅವರು ದಿನ 2 ನಾವು ಕೋಲುಕುಮಲೈ ಜೀಪ್ ಟ್ರೆಕ್ನ ಜೊತೆಯಲ್ಲಿ ಶುರು ಮಾಡಿದ್ವಿ. ಸಮಯ ಬೆಳಗ್ಗೆ 4:30 ಅಷ್ಟೊತ್ತಿಗೆ ಜೀಪ್ ಬಂತು. ಆಮೇಲೆ ಅದರಲ್ಲಿ ಹತ್ತಿ ಹೋದ್ವಿ. ಒಂದು 6 ಗಂಟೆ ಅಷ್ಟೊತ್ತಿಗೆ ಪೀಕ್ ರೀಚ್ ಆದ್ವಿ. As we are going to Konakumalai Peak now, off-road way. Yes, as stated by Rama, we are going by jeep now. You can see very dim lights. Very dark morning. 20 kilometers away from. Unless you don't know how to vlog, set up man. ಕೋಲುಕುಮಲೈ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ವೀಕ್ ಮಧ್ಯದಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ರು. ವೀಕ್ ಮಧ್ಯ ಸಹ ತುಂಬ ಜನ ಇದ್ದರು. ಕೋಲುಕುಮಲೈ ಪೀಕ್ ಟ್ರೆಕ್ ಆದಮೇಲೆ ನಾವು ತುಂಬ ವ್ಯೂ ಪಾಯಿಂಟ್ಸ್ನ ನೋಡೋಕೆ ಹೋದ್ವಿ. ತುಂಬ ಹಾಯ್ ಗೈಸ್, ಇವತ್ತು ನಾವು ಕುಡುಮಲೈ ಸನ್ರೈಸ್ಗೆ ಹೋಗಿದ್ವಿ. ಸೂಪರ್ ಇತ್ತು. ಇದನ್ನು ಹೇಳಕ್ಕಾಗಲ್ಲ guys, ನೀವು ಬನ್ನಿ ಒಂದ್ಸತಿ ನೋಡಿ. ಅವಿಸ್ಮರಣೀಯ. ನೀವು ಹೇಳಿ ಏನಂತ ಗೈಸ್, ನಾವೀಗ ಯಾವ ಪೀಕು ಕೊಲುಕುಮಲೈಯಿಂದ ವಾಪಸ್ ಬಂದಿದ್ದೀವಿ. ಜೀಪ್ ಅವರು ಭಾರಿ ರೇಟು
ಮುನ್ನಾರಿಗೆ ಬಿಡಕ್ಕೆ 2,000 ಅಂತಿದ್ದಾರೆ, ಒಬ್ರಿಗೆ 200 ರೂಪಾಯಿ ಅಂತೆ. ಭಾರಿ ಕಾಸ್ಟ್ಲಿ ಆಯ್ತದ. ಅದಕ್ಕೆ ನಾವು ನಡ್ಕೊಂಡು ಹೋಗ್ತಿದ್ದೀವಿ. ನಮ್ಮ ಕಷ್ಟ ನೋಡಿ, ಈ ಬಿಸಿಲಲ್ಲಿ ಚಳಿನೂ ಇದೆ, ಬಿಸಿಲು ಇದೆ. ಹಿಂಗೆಲ್ಲ ಮಾಡಬೇಡಿ, ಸರಿಯಾಗಿ ವ್ಲಾಗ್ ಮಾಡಿ. ಏನಾಯ್ತು ಹಿಡ್ಕೊಂಡ್ಬಿಟ್ರಿ. ಬಸ್ಸಿಗೋಸ್ಕರ ನಡ್ಕೊಂಡು ಹೋಗ್ತಾ ಇದ್ದೀವಿ. ದಾರಿ ಅಂತೂ ಭಾಳ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ನೋಡಿ ಗೊತ್ತಾಗ್ತಿದೆ ನೋಡಿ. ಇದೆಲ್ಲ ಕ್ಲಬ್ ಮಹೀಂದ್ರ ಅವ್ರದ್ದು ರೆಸಾರ್ಟ್. ನೋಡಿ ಒಳ್ಳೆ ವ್ಯೂ. ಬಸ್ ಹಿಡಿಯಕ್ಕೆ ನಡ್ಕೊ ಹೋಗ್ತಾ ಇದ್ವಿ. ಸೋಲಂಗ್ ವ್ಯಾಲಿ, ಸೇಮ್ ಸೋಲಂಗ್ ವ್ಯಾಲಿ ಇದ್ದಂಗಿದೆ. ದಿಸ್ ಇಸ್ ಓನ್ಲಿ ನೇಚರ್. ತುಂಬ ವ್ಯೂ ಪಾಯಿಂಟ್ಸ್ ನೋಡಿದ್ಮೇಲೆ ಒಂದು ಪಾರ್ಕಿಗೆ ಹೋದ್ವಿ. ಅದಾದಮೇಲೆ ಚಾಕ್ಲೇಟ್ ಫ್ಯಾಕ್ಟ್ರಿ ಹೋದ್ವಿ. ಅಲ್ಲಿ ಹ್ಯಾಂಡ್ಮೇಡ್ ಕೇರಳದ ಚಾಕ್ಲೇಟ್ ಫ್ಯಾಕ್ಟ್ರಿ ಇತ್ತು. ಅಲ್ಲಿ ಕೂಡ ನಮಗೊಬ್ರು ಕನ್ನಡದವ್ರು ಸಿಕ್ಕಿ ಮಾತಾಡಿದರು. ಅಲ್ಲೇ ಒಂದು 5-6 ತಿಂಗಳು ಇಟ್ಟಿದೆ ಹೆಸರು ಖುಷಿ ಅಂತ. ಇಲ್ಲಿದೆ ಬ್ಲ್ಯಾಕ್ ಕಲರ್ ಖುಷಿ ಪುಟ್ಟಕ. ಅಯ್ಯೋ ಏನೇನೋ. ಆಮೇಲೆ ಇದು ಗೌರಿ ಎಂತೆಲ್ಲ ಕರೆಯಿದ್ದಾರೆ ಅದಕ್ಕೆ. ಇಲ್ಲಿ ಅಲ್ಲ ಇನ್ನೊಂದಿದೆ, ಇನ್ನೊಂದು ಗಂಡಕ್ಕೆ ಪಣಿ ಅಂತೆ. ಇನ್ನೊಂದು ಹೆಣ್ಬೇಕಿತ್ತು ಪಿಂಕ್. ಹೌದಾ, ಅವಾಗ ಗಿಡದ ಕೂಗರ ಅನ್ನ ಹಾಕ್ತಿದ್ದ ಮಧ್ಯಾಹ್ನ. ಖುಷಿ ಬಾಯಲ್ಲಿ ಗಿಡದ. ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದು 400 ರೂಪಾಯಿ ಇದೆಲ್ಲ ಬೋಳ್ಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಮಿಕ್ಸ್ಡ್ ಫ್ರೂಟ್, ಮಿಕ್ಸ್ಡ್ ಏನು ಫ್ರೂಟ್ ಆ್ಯಂಡ್ ನಟ್. ಅರ್ಧೇ ಬಿಡ್ತೀನಿ ನಾನು ಕೊಯ್ಯಕ್ಕೆ. ಪಾಪ ಒದ್ದಾಡ್ತೇನೆ ಚಾಕ್ಲೇಟ್ ತಗೊಂಡು. ಹಲೋ ಗಾಯ್ಸ್, ಇದೆಂತದ ಇದು? ಜಿಪ್ ಲೈನ್ಗೆ ಹೋಗ್ತಿದ್ದಾರೆ ಇಬ್ರು. ಎಲ್ಲೋದ್ರು? ಹಾಂ, ವಾಪಸ್ ಬಂದರು. ಅಲ್ಲ ಹೋಗ್ರು ಮರೆ. ದುಡ್ಡಿಲ್ವಾ? ದುಡ್ಡುಂಟಾ? ಸರಿ ಸರಿ. ತುಂಬ ಹಾಸ್ಟೆಲರನ್ನು ಹೋಮ್ ಸ್ಟೇಯಿಂದ ತುಂಬ ಜನ ಟ್ರಕ್ಕಿಗೆ ಬಂದಿದ್ದೀವಿ ಗಾಯ್ಸ್. ಇದರಲ್ಲಿ ಪೇಮೆಂಟ್ ಇಲ್ದಿರೋ ಟ್ರಕ್ ಇದು. ಭಾಳ ಚೆನ್ನಾಗಿ ಕಾಣ್ತದೆ ನಿಜವಾಗಿಯೂ. ನಿಮ್ಮ ಅಭಿಪ್ರಾಯ ಹೇಳಿ ದರ್ಶನ್. ಬಟ್ ತುಂಬ ಚೆನ್ನಾಗಿದೆ ಟ್ರೆಕ್. ತುಂಬ ಈಸಿ ಇದ್ರೆ ತುಂಬ ಕಷ್ಟಕರವಾಗಿ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮ ಜಾನಿಸಿನ. ಸನ್ಸೆಟ್ ಹತ್ರ ಬಂದಿದ್ದೀವಿ. ಇನ್ನು ಬಂದಿಲ್ಲ ಸುಳ್ಳು ಹೇಳ್ತಾನೆ. ಹೇಳ್ರಿ ಏನಾದ್ರು, ಕಾಯ್ತಿದೀವಿ. ತುಂಬಾ ಚೆನ್ನಾಗಿದೆ ಗೈಸ್. ಸನ್ಸೆಟ್ ನೋಡಿ, ಸನ್ ಅಂತ ತೋರಿಸ್ರಿ. ತೋರಿಸ್ಬೇಕಂದ್ರೆ ನೋಡ್ರಿ, ಮುನ್ನಾರಿಗೆ ಬಂದು ಮಾತಾಡಲಿ. ಆಯ್ತಣ್ಣ, ಸರಿ. ತಪ್ಪಾಯ್ತು ಏನೋ ಒಂಚೂರು. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಒಂದು ಬೆಳಿಗ್ಗೆ ಅನ್ಎಕ್ಸ್ಪೆಕ್ಟೆಡ್ ಸನ್ಸೆಟ್ ಪಾಯಿಂಟ್ ಆಗಿ ಈಗ ಬಂದಿದ್ದೀವಿ. ಅವಿಸ್ಮರಣೀಯ, ಒಂದೇ ಮಾತು. ಏನೋ ADHD ಪ್ರಾಬ್ಲಮ್ ಇರೋನು. ಸನ್ ರೈಸ್ ಇಂದ ಸನ್ಸೆಟ್ ತನಕ 3 ಗಂಟೆ ಬೆಳಿಗ್ಗೆಯಿಂದ 7 ಗಂಟೆ ತನಕ ನಾವು ಟ್ರೆಕ್ ಮಾಡಿದೀವಿ ಗೈಸ್. ನನ್ನ ಬ್ಲಾಗಿಗೂ ಇದೇ ವಿಡಿಯೋ ಗೈಸ್. ಎಲ್ಲ ತುಂಬಾ ಆಯ್ತು. ನನ್ನ ಸ್ನಾನ ಆಗ್ಬೇಕು. ತುಂಬಾ ಆಯ್ತು. ಅಲ್ಲ ನಾನು ಈ ಆಗಲ್ಲಿ ನಿಂತಿದ್ಯಾ ಸಾಯ್ತಿರ್ತಾನೆ. ಇಲ್ಲಿ ತನಕ ಗೇಟ್ಸ್ ಕೇಳಕ್ಕೆ ಬಂದಿವಿ. ಗೇಮ್ಸ್ ಕೇಳಕ್ಕಲ್ಲ ಬಂದಿರೋದು, ಅಲ್ಲಿ ತಿರ್ಗಾಡಕ್ ಬಂದಿರೋದು. ಆಯ್ತಾ? ಫೋಟೋ ಅಂತಿರ್ತಿಲ್ಲ.